ನೆಕ್ಸ್ಟ್ ಹೋಗಿ. ನೆಕ್ಸ್ಟ್ ಲಾಸ್ಟ್ ಐಟಮ್ ಮಾಡಿಫೈ. ನಾನು ಆಗಲೇ ಪಿ ಎಚ್ ವ್ಯಾಲ್ಯೂ ಬಗ್ಗೆ ಹೇಳಿದೆ. ನಾವೇನು ಏನೇ ಭೂಮಿಯಲ್ಲಿ ಏನೇ ಐಟಮ್ಸ್ ನ್ಯೂಟ್ರಿಷನ್ಸ್ ಕೊಟ್ಟರು ಪಿ ಎಚ್ ವೇರಿಯೇಷನ್ಸ್ ಇದ್ರೆ ಅದು ಸ್ವಲ್ಪ ಕಷ್ಟ. ಈ ನಾನು ಸೂಕ್ಷ್ಮ ಜೀವಿಗಳು ಮೈಕ್ರೋಬ್ಸ್ ಅದು ಆಕ್ಟಿವ್ ಇರೋದಿಲ್ಲ. ನಮಗೆ ಸಿಕ್ಕಾಪಟ್ಟೆ ಟೆಂಪರೇಚರ್ ಆದ್ರೆ ಊಟ ಮಾಡೋಕ್ಕಾಗುತ್ತಾ, ಕೆಲಸ ಮಾಡೋಕ್ಕಾಗುತ್ತೆ ಇಲ್ಲ. ಸಿಕ್ಕಾಪಟ್ಟೆ ಚಳಿ ಬಿಟ್ಟರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಆಗ ಪಿ ಎಚ್ ವೇರಿಯೇಷನ್ ಅಲ್ಲಿ ಪಿ ಎಚ್ ರೇಂಜ್ ಇದ್ರೆ ಈ ಮೈಕ್ರೋಬ್ಸ್ ಆಕ್ಟಿವ್ ಇರೋದಿಲ್ಲ. ಆಗ ನಮ್ದು ಫುಡ್ ಕನ್ವರ್ಟ್ ಆಗುತ್ತೆ. ಮೈಕ್ರೋಬ್ಸ್ ಆಕ್ಟಿವ್ ಇರಬೇಕಂದ್ರೆ ಏನಿರಬೇಕು, ಪಿ ಎಚ್ 5.5 6.5 ಇರಬೇಕು. ನಮ್ಮಲ್ಲಿ ಕಮ್ಮಿ ಇರ್ಬೋದು. ಕಮ್ಮಿ ಇದ್ರೆ ಇದು ವರ್ಕ್ ಆಗಲ್ಲ. ಕಮ್ಮಿ ಅದಕ್ಕೆ ಇಲ್ಲ. ಅದಕ್ಕೆ ನಾವು ಬೇರೆ ಸೊಲ್ಯೂಷನ್ಸ್ ಇದೆ. ಸುಣ್ಣ ಹಾಕೋದು, ಓಕೆ, ಈ ರೀತಿ ಸಪೋರ್ಟ್ ಹಾಕೋದು. ಬಟ್ ಜಾಸ್ತಿ ಇದ್ರೆ 7-8 ಇದ್ರೆ ನಂಗೆ ಗೊತ್ತಿಲ್ಲ ಎಷ್ಟು ಪಾರ್ಟ್ಸ್ 7-8 ಇದ್ರೆ ನಾವು ಯಾವುದೇ ಪ್ರಾಡಕ್ಟ್ ಜೊತೆ ಇದೆಲ್ಲ ಮಿಕ್ಸ್ ಮಾಡಿ ಕೊಡ್ಬೋದು. ಒಳ್ಳೆ ರಿಸಲ್ಟ್. ಎಷ್ಟು ಕೊಡ್ಬೇಕು ಅಂತ, ಎಷ್ಟು ಕೊಡ್ಬೇಕಂದ್ರೆ ಇದಕ್ಕೆ 2 ml 3 ml ಲೆಕ್ಕ ಇಲ್ಲ. ನಾವು ವಾಟರ್ ಟೆಸ್ಟ್ ಮಾಡಬೇಕು. ಆ ಬೋಗಿ ವಾಟರ್ ಟೆಸ್ಟ್ ಮಾಡಬೇಕು. ಹೆಂಗ್ ಟೆಸ್ಟ್ ಮಾಡೋದು? 1 ಲೀಟರ್ ನೀರು ತಗೊಳ್ಳೋದು. 1 ಲೀಟರ್ ನೀರು ತಗೊಂಡು ಇಂಕ್ ಫಿಲ್ಲರ್ ಇದೆಯಲ್ಲ, ಇಂಕ್ ಫಿಲ್ಲರ್ ಅದರ ತೆಗೆದು ಈ ನಮ್ಮ ಮೋಡಿಫೈನ ಒಂದೊಂದು ಡ್ರಾಪ್ ಆಗ್ತಾ ಬರೋದು. 8 ಡ್ರಾಪ್, ಸಪೋಸ್ 5 ಡ್ರಾಪಿಗೆ ಒಂದು ಸ್ಕೇಲ್ ಇರುತ್ತೆ. ಗೂಗಲ್ ಏಜ್ ಸ್ಕೇಲ್ ಸಿಗುತ್ತೆ. ಆ ಸ್ಕೇಲ್ ಅಲ್ಲಿ ಒಂದು ಬಣ್ಣಕ್ಕೆ ಒಂದು ನಂಬರ್ ಇರುತ್ತೆ. ಬ್ರೌನ್ ಕಲರ್ ಬಣ್ಣ ಆದ್ರೆ 6.5 ಹತ್ರ ಇರುತ್ತೆ. ಡ್ರಾಪ್ ಮಾಡ್ತಾ ಹೋದಾಗ ನಮ್ದು 5.5 6.5 ರೇಂಜ್ ಕಲರ್ಗೆ ಈ ನೀರು ಬಂದ್ಬಿಟ್ರೆ ಪಿ ಎಚ್ ರೆಡಿ ಅಂತ. 6 ಡ್ರಾಪ್ ಏನಾದ್ರೆ 1 ಲೀಟರ್ 6 ಡ್ರಾಪ್ ಅಂದ್ರೆ 6 ml. 8 ಡ್ರಾಪ್ಸ್ ಆದ್ರೆ 8 ml. 1 ಲೀಟರ್ 8 ml ಆದ್ರೆ 10 ಲೀಟರ್ಗೆ ಎಷ್ಟು ಹಾಕೋದು? 80 ml. 100 ಲೀಟರ್ಗೆ 800 ml. ಇದು ಲೆಕ್ಕ. ಇದನ್ನ ಡ್ರಿಪ್ ಅಲ್ಲಿ ಬಿಡ್ಬೋದು. ಡ್ರಿಪ್ ಇರಿಗೇಷನ್ ಬಿಡ್ಬೋದು. ಸ್ಪ್ರೇ ಮಾಡ್ಬೋದು. ಯಾವುದೇ ಪ್ರಾಡಕ್ಟ್ ಮಿಕ್ಸ್ ಮಾಡಿ ಕೊಡ್ಬೋದು. ಓಕೆ. ವಾಟರ್ ಪ್ಯೂರಿಫೈ ಮಾಡ್ಲಿಕ್ಕೆ ಇದು ಯೂಸ್ ಮಾಡಬೇಡಿ. ವಾಟರ್ ಫಿಲ್ಟರ್ ಅಲ್ಲ ಇದು, ಪಿ ಎಚ್. ಬಟ್ ವಾಟರ್ ಟ್ಯಾಂಕ್ ಮೀನ್ ಬೆಳೆಸಲಿಕ್ಕೆಲ್ಲ ಯೂಸ್ ಮಾಡಬಹುದು. ಮೀನ್ ಆರೋಗ್ಯ ಜಾಸ್ತಿ ಆಗುತ್ತೆ. ಮೀನ್ಸ್ ಆಯಿಲ್ ಕಮ್ಮಿ ಆಗುತ್ತೆ. ಫಿಶರೀಸ್ ಮಾಡ್ತಾರೆ ಅವರಿಗೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತುಂಬಾ ಬಿಸ್ನೆಸ್ ಮಾಡಬಹುದು ಇದು. ಬಟ್ ನೀರು ಕುಡಿಯಕ್ಕಲ್ಲ, ಟ್ಯಾಂಕ್ ಕ್ಲಿಯರ್ ಮಾಡಲಿಕ್ಕೆ ಅಥವಾ ಬಾವಿ ಕ್ಲಿಯರ್ ಮಾಡಲಿಕ್ಕೆ ಇದು ಲಾಸ್ಟ್ ಐಟಮ್.